ಗೆಳೆಯರೇ, ನಮ್ಮ ಫೋನಲ್ಲಿ ನಾವು ಸೇವ್ ಮಾಡಿರುವಂಥ ನಂಬರ್ಸ್ಗಳು ನೇರವಾಗಿ ಗೂಗಲ್ ಅಕೌಂಟ್ಗೆ ಸೇವ್ ಆಗಬೇಕು ಅಂದರೆ ನಾವು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನಾನು ಗೂಗಲ್ ಕಾಂಟ್ಯಾಕ್ಟ್ಸ್ ಆ್ಯಪ್ನಲ್ಲಿ ಕೂಡ ಹೇಳ್ತೀನಿ, ನಾನು ಫೋನಲ್ಲಿ ಬಂದಿರುವಂಥ ಕಾಂಟ್ಯಾಕ್ಟ್ಸ್ ಆ್ಯಪ್ನಲ್ಲಿ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಟೋಟಲಾಗಿ ಕಾಂಟ್ಯಾಕ್ಟ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೋಬೇಕು. ನೋಡಿ, ಕಾಂಟ್ಯಾಕ್ಟ್ಸ್ ಅಂತ ನನ್ನ ಫೋನಲ್ಲಿ 2 ಆ್ಯಪ್ ಇದೆ. 2 ಆ್ಯಪ್ನಲ್ಲಿ ಏನೇನು ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ. ಮೊದಲು ಇಲ್ಲಿ ಗೂಗಲ್ ಕಾಂಟ್ಯಾಕ್ಟ್ ಆ್ಯಪು, ಈ ಕಡೆ ಇರೋದು ನನ್ನ ಫೋನಲ್ಲಿ ಬಂದಿರುವಂಥ ಆ್ಯಪು. ಇಲ್ಲಿ ಮೊದಲು ಗೂಗಲ್ ಕಾಂಟ್ಯಾಕ್ಟ್ ಆ್ಯಪ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಲೊಕೇಶನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಸೇವ್ ಆಗುವಂಥ ಲೊಕೇಶನ್ನ ಬದಲಾವಣೆ ಮಾಡ್ಬೋದು ಅಂತ. ಇಲ್ಲಿ ಗೂಗಲ್ ಕಾಂಟ್ಯಾಕ್ಟ್ಸ್ ಆ್ಯಪ್ ಮೇಲೆ ನಾವು ಮೊದಲು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ಪ್ರೊಫೈಲ್ ಐಕನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಅಕೌಂಟ್ ಫಾರ್ ನ್ಯೂ ಕಾಂಟ್ಯಾಕ್ಟ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ನಾನು ಗೂಗಲ್ ಅಕೌಂಟ್ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ನಿಮ್ಮ ಫೋನಲ್ಲಿ ಏನಾದರೂ ಡಿವೈಸು ಅಥವಾ ಬೇರೆ ಏನಾದರೂ ತೋರಿಸ್ತಾ ಇದ್ದರೆ ನೀವು ನಿಮ್ಮ ಗೂಗಲ್ ಅಕೌಂಟನ್ನು ರೆಗ್ಯುಲರಾಗಿ ಯಾವ ಒಂದು ಗೂಗಲ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದರೆ ನಿಮ್ಮ ಅಕೌಂಟ್ ಅನ್ನೋದು ಇಲ್ಲಿ ಟೋಟಲಾಗಿ ಇಲ್ಲಿ ಏನು ತೋರಿಸ್ತಾ ಇದೆ ಅದೇ ಅಕೌಂಟಲ್ಲಿ ಸೇವ್ ಆಗ್ತಾ ಇರುತ್ತೆ. ಇಲ್ಲಿ ಆಲ್ರೆಡಿ ಗೂಗಲ್ ಅಂತ ತೋರಿಸ್ತಾ ಇದ್ದರೆ, ಈ ರೀತಿ ಜಿಮೇಲ್ನ ಹೆಸರು ತೋರಿಸ್ತಾ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೇ ಸೇವ್ ಆಗುತ್ತೆ ಅಂತ ನೀವು ಬಿಡಬಹುದು. ಅಥವಾ ಡಿವೈಸ್ ಅಂತ ಅಥವಾ ಸಿಮ್ ಏನು ಬೇರೆ ಥರ ಅಲ್ಲಿ ಏನಾದರೂ ತೋರಿಸ್ತಾ ಇದ್ದರೆ ನಿಮ್ಮ ಜಿಮೇಲ್ ಅಕೌಂಟನ್ನು ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಮೇಲ್ ಅಕೌಂಟನ್ನು ಅಲ್ಲಿ ತೋರಿಸೋ ಹಾಗೆ ನೀವು ಮಾಡಬೇಕಾಗುತ್ತೆ. ನಂತರದಲ್ಲಿ ನಮ್ಮ ಫೋನಲ್ಲಿ ಇರುವಂಥ ಕಾಂಟ್ಯಾಕ್ಟ್ಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಫೋನಲ್ಲಿ ಇರುವಂಥ ಕಾಂಟ್ಯಾಕ್ಟ್ಸ್ ಆ್ಯಪ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಚುಕ್ಕೆಗಳ ಮೇಲೆ. ನಂತರದಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸೇವ್ ಲೊಕೇಶನ್ ಅಂತ ತೋರಿಸ್ತಾ ಇದೆ. ಇಲ್ಲೂ ಕೂಡ ಗೂಗಲ್ ಅಕೌಂಟ್ ಆಲ್ರೆಡಿ ತೋರಿಸ್ತಾ ಇಲ್ಲ, ಅಥವಾ ಈ ರೀತಿ ನೋಡಿ, ಇಲ್ಲಿ ಈ ರೀತಿ ಫೋನ್ ಅಂತ ತೋರಿಸ್ತಾ ಇದ್ರೆ ಫೋನ್ ಅಂತ ಸೆಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಏನಾದರೂ ಇಲ್ಲಿ ನೋಡಿ ಸೇವ್ ಲೊಕೇಶನ್ ಫೋನ್ ಅಂತ ತೋರಿಸ್ತಾ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗೂಗಲ್ ಅಕೌಂಟ್ ಆಗಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇರುವಂಥ ನಿಮ್ಮ ಫೋನಲ್ಲಿ ಇರುವಂಥ ಲಾಗಿನ್ ಇರುವಂಥ ಎಲ್ಲ ಜಿಮೇಲ್ ಅಕೌಂಟ್ಗಳು ತೋರಿಸ್ತಾ ಇರುತ್ತೆ. ನೀವು ಯಾವ ಒಂದು ಜಿಮೇಲ್ ಅಕೌಂಟ್ಗೆ ಸೇವ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಜಿಮೇಲ್ ಅಕೌಂಟ್ ಅನ್ನೋದು ಅಲ್ಲಿ ತೋರಿಸ್ತಾ ಇದೆ.